ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 25 ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಈಗ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ನಲ್ಲಿ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. ಈ ನಂಬರ್ ಸೀರೀಸ್ ಅಲ್ಲಿ ಯಾವುದೋ ಒಂದು ಪ್ಯಾಟರ್ನ್ ಇದೆ, ಆ ಪ್ಯಾಟರ್ನ್ ನ ಐಡೆಂಟಿಫೈ ಮಾಡಿ. ನೋಡಿ ಏನಾಗುತ್ತೆ, ಇದು 3 3s 9 ಆಯ್ತಾ, 3 3 9. ನೆಕ್ಸ್ಟ್ 9 4 36, 9 4s 36. ನೆಕ್ಸ್ಟ್ 36 5s 180. ನೆಕ್ಸ್ಟ್ 186 180 ಇಂಟು 6 ಮಾಡಿದ್ರೆ, ಅಥವಾ ಈ ನೋಡಿ 18 ಇಂಟು 6 ಅಂದ್ರೆ 108 ಬರುತ್ತೆ ಆಯ್ತಾ. ಈ ಕಡೆ ಒಂದು 0 ಇದೆ, ಈ ಕಡೆ ಒಂದು 0 ಇದೆ. ನೆಕ್ಸ್ಟ್ ಏನಿದೆ ನಂಬರ್ ಪ್ಯಾಟರ್ನ್ ಆಯ್ತಾ. 1080ನ 7 ಇಂದ ಮಲ್ಟಿಪ್ಲೈ ಮಾಡಿ. 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 7560 ಬರುತ್ತೆ. 7560 ಬರುತ್ತೆ ಆಯ್ತಾ. 1080ನ 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 7560 ಬರುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಸಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಅಲ್ಲಿ ದ ಲೀಸ್ಟ್ ನ್ಯಾಚುರಲ್ ನಂಬರ್ ಈಸ್, ಕನ್ನಡದಲ್ಲಿ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಆಯ್ತಾ. ಆನ್ಸರ್ ಏನಾಗುತ್ತೆ, ಆನ್ಸರ್ ಸಿ ಆಗುತ್ತೆ ಆಯ್ತಾ. ನ್ಯಾಚುರಲ್ ನಂಬರ್ ಅಂದ್ರೆ ಏನು? ನ್ಯಾಚುರಲ್ ನಂಬರ್ ಅಂದ್ರೆ 1 2 3 4 ಆಯ್ತಾ. 1ರಿಂದ ಶುರು ಆಗುತ್ತೆ. ನ್ಯಾಚುರಲ್ ನಂಬರ್ ಅಂದ್ರೆ 1ರಿಂದ ಶುರು ಆಗುತ್ತೆ. ಆಲ್ ಕೌಂಟಬಲ್ ನಂಬರ್ಸ್ ನ ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಕನ್ನಡದಲ್ಲಿ ಎಣಿಸಲು ಸಾಧ್ಯವಿರುವ ಸಂಖ್ಯೆಗಳನ್ನ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. 1ರಿಂದಲೂ ಸಾಮಾನ್ಯವಾಗಿ ಕೌಂಟ್ ಮಾಡೋದು 1 2 3 4 ಅಂತ. ಅದಕ್ಕೆ ಲೀಸ್ಟ್ ನ್ಯಾಚುರಲ್ ನಂಬರ್ ಅಂದ್ರೆ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂದ್ರೆ 1 ಆಗಿರುತ್ತೆ ಆಯ್ತಾ. ಹಾಗಾದ್ರೆ 0 ಏನಿದು? 0 ಅಂದ್ರೆ ಹೋಲ್ ನಂಬರ್, ಲೀಸ್ಟ್ ಹೋಲ್ ನಂಬರ್, ಹೋಲ್ ನಂಬರ್ ಅಥವಾ ಕನ್ನಡದಲ್ಲಿ ಪೂರ್ಣ ಸಂಖ್ಯೆ, ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಆಗಿರುತ್ತದೆ. ಇದು ಅತಿ ಚಿಕ್ಕ ಪೂರ್ಣ ಸಂಖ್ಯೆ 0 ಅಂದ್ರೆ ಆಯ್ತಾ. ಹೋಲ್ ನಂಬರ್ ಅಂದ್ರೆ 0 ಇಂದ ಶುರು ಆಗುತ್ತೆ. 0 1 2 3 4 ಅಂತ ಎಣಿಸ್ಕೊಂಡು ಹೋಗ್ಬೋದು ಆಯ್ತಾ. ಹೋಲ್ ನಂಬರ್ ಅಥವಾ ಪೂರ್ಣ ಸಂಖ್ಯೆ ಅದರಲ್ಲಿ ಅತ್ಯಂತ ಚಿಕ್ಕ ಅಂದ್ರೆ 0 ಆಯ್ತಾ. ನ್ಯಾಚುರಲ್ ನಂಬರ್ ಅಥವಾ ಸ್ವಾಭಾವಿಕ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಅಂದ್ರೆ 1 ಆಗಿರುತ್ತೆ ಆಯ್ತಾ. ಕ್ವಶನ್ ನಂಬರ್ 2ಗೆ ಆನ್ಸರ್ ಸಿ. ಕ್ವಶನ್ ನಂಬರ್ 3 ನ ಓದಿ ಅರ್ಥ ಮಾಡ್ಕೊಂಡ್ರೆ 50% ಸೊಲ್ಯೂಷನ್ ಸಿಕ್ದಂಗೆನೆ. ಇಲ್ಲಿ ನೋಡಿ ಕ್ವಶನ್ ನಂಬರ್ 3 ಏನ್ ಕೊಟ್ಟಿದ್ದಾನೆ ಅಂದ್ರೆ, ಒಂದು ನಂಬರ್ ಇದೆ 7236 ಅಂತ ಒಂದು ನಂಬರ್ ಇದೆ. ಈ ನಂಬರ್ನ ನಂಬರ್ 56 ಇಂದ ಮಲ್ಟಿಪ್ಲೈ ಮಾಡಬೇಕಿತ್ತು. ಆ ಹುಡುಗ ಏನ್ ಮಾಡಿದಾನೆ, ತಪ್ಪಾಗಿ ಅರ್ಥ ಮಾಡ್ಕೊಂಡು 56 ಇಂದ ಮಲ್ಟಿಪ್ಲೈ ಮಾಡಬೇಕಿತ್ತು. ಆ ಹುಡುಗ 65 ಇಂದ ಮಲ್ಟಿಪ್ಲೈ ಮಾಡಿದಾನೆ ಆಯ್ತಾ. 65 ಇಂದ ಮಲ್ಟಿಪ್ಲೈ ಮಾಡಿದಾಗ ಒಂದು ರಾಂಗ್ ಆನ್ಸರ್ ಬಂದಿದೆ. ಈ ರಾಂಗ್ ಆನ್ಸರ್ ಈ ಕರೆಕ್ಟ್ ಆನ್ಸರ್ಗಿಂತ ಎಷ್ಟು ದೊಡ್ಡದಿದೆ ಅಂತ ಕೇಳಿದ್ದಾರೆ ಆಯ್ತಾ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. 7236 ನಂಬರ್ನ ನಂಬರ್ 56 ಇಂದ ಮಲ್ಟಿಪ್ಲೈ ಮಾಡಬೇಕಿತ್ತು. ಆ ಹುಡುಗ ತಪ್ಪಾಗಿ ಅರ್ಥ ಮಾಡ್ಕೊಂಡು 7236 ನ 65 ಇಂದ ಮಲ್ಟಿಪ್ಲೈ ಮಾಡಿದ್ದಾನೆ ಆಯ್ತಾ. ಸೊ ಇದು 65 ಇಂದ ಮಲ್ಟಿಪ್ಲೈ ಮಾಡಿದಾಗ ರಾಂಗ್ ಆನ್ಸರ್ ಬಂತು. ಈ ರಾಂಗ್ ಆನ್ಸರ್ ಈ ಕರೆಕ್ಟ್ ಆನ್ಸರ್ಗಿಂತ ಎಷ್ಟು ದೊಡ್ಡದಿದೆ ಅಂತ ಕ್ವಶನ್ ಅಲ್ಲಿ ಕೇಳಿದ್ದಾರೆ ಆಯ್ತಾ. ಫಸ್ಟ್ ಇದನ್ನ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ. ಈ ಮಲ್ಟಿಪ್ಲೈ ಮಾಡೋರು ಏನ್ ಬರುತ್ತೆ ಗೊತ್ತಾ, 470340 ಬರುತ್ತೆ ಆಯ್ತಾ. ಇದನ್ನ ಮಲ್ಟಿಪ್ಲೈ ಮಾಡೋರು ಏನ್ ಬರುತ್ತೆ ಗೊತ್ತಾ, 40,052.16 ಅಂತ ಬರುತ್ತೆ. ನೋಡಿ ಇದು ರಾಂಗ್ ಆನ್ಸರು, ಇದು ಕರೆಕ್ಟ್ ಆನ್ಸರ್. ಈ ಆನ್ಸರ್ ಇದಕ್ಕಿಂತ ಎಷ್ಟು ದೊಡ್ಡದಿದೆ ಅಂತ ಕೇಳಿದಾನೆ. ಏನ್ ಮಾಡ್ತೀರಾ, ಮೈನಸ್ ಮಾಡಿ. 40 52 16 ಮೈನಸ್ ಮಾಡೋರು ಎಷ್ಟು ಬರುತ್ತೆ ಅಂದ್ರೆ 12465 ಬರುತ್ತೆ ಆಯ್ತಾ. 65,124 ಬರುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಲ್ಲಿ ಒಂದು ಸ್ಕ್ವೇರ್ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಒಂದು ಚೌಕಾಕೃತಿ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇದ್ರ ಡೈಮೆನ್ಷನ್ ಕೊಟ್ಟಿಲ್ಲ ಆಯ್ತಾ. ಡೈಮೆನ್ಷನ್ ಅಂದ್ರೆ ಇದರ ಅಳತೆ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ಅದನ್ನ ಎ ಅಂತ ಬರ್ಕೋತೀವಿ. ಇದ್ರ ಸೈಡ್ಸ್ ನ ಎ ಅಂತ ಬರ್ಕೋತೀವಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದೇನೆ ಅಂದ್ರೆ, ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಈ ಸೈಡ್ ಲೆಂತ್ ಇದೆಯಲ್ಲ, ಈ ಸೈಡ್ ಲೆಂತ್ ಕಡಿಮೆ ಮಾಡಿ ಅದನ್ನ 1/4ಗೆ ತಂದು ನಿಲ್ಸಿದ್ದೇನೆ. 1/4ಗೆ ತಂದು ನಿಲ್ಸಿದ್ದೇನೆ ಅಥವಾ ಕನ್ನಡದಲ್ಲಿ 4ನೇ 1 ಭಾಗಕ್ಕೆ ತಂದು ನಿಲ್ಸಿದ್ದೇನೆ ಆಯ್ತಾ. ಹಾಗಾದ್ರೆ
ಈ ಕಡಿಮೆ ಆಗಿದೆಯಲ್ಲ ಏರಿಯಾ ಸ್ಕ್ವೇರ್ದು ಇದ್ರದ್ದು ವಿಸ್ತೀರ್ಣ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ ಆಯ್ತಾ. ಈ ಚಿಕ್ಕ ಸ್ಕ್ವೇರ್ದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ ಆಯ್ತಾ. ಫಾರ್ಮುಲಾ ಬರ್ಕೊಳ್ಳಿ, ಎಲ್ಲ ಒಂದೇ ಫಾರ್ಮುಲಾ. ಎ ಅಂದ್ರೆ ಏನು, ಎ ಇಂಟು ಎ, ಲೆಂತ್ ಇಂಟು ವಿಡ್ತ್, 1/4 ಎ ಇಂಟು 1/4 ಎ ಆಯ್ತಾ. ನೀವು ಇದು ಕನ್ಫ್ಯೂಸ್ ಆಗುತ್ತೆ ಅಂದರೆ ಲೆಂತ್ ಇಂಟು ವಿಡ್ತ್ ಅಂತ ಬರ್ಕೊಳ್ಳಿ, ಲೆಂತ್ ಇಂಟು ವಿಡ್ತ್ ಆಯ್ತಾ. ಸ್ಕ್ವೇರ್ ಆಗಿರೋದ್ರಿಂದ ಎರಡು ಸೇಮ್ ಬರುತ್ತೆ, ಇದು ಸೇಮ್ ಇರುತ್ತೆ, ಇದು ಸೇಮ್ ಇರುತ್ತೆ. ಲೆಂತ್ 1/4 ಎ, ವಿಡ್ತ್ 1/4 ಎ, ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 1/16 ಎ ಸ್ಕ್ವೇರ್ ಬರುತ್ತೆ ಆಯ್ತಾ. ಆನ್ಸರ್ ಏನು ಕೊಟ್ಟಿದ್ದಾನೆ, 1/16 ಅಂತ ಕೊಟ್ಟಿದ್ದಾನೆ, ಕನ್ನಡದಲ್ಲಿ 16ನೇ 1. ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಏನ್ ಕೇಳಿದಾನೆ ಅಂದ್ರೆ, ಇಫ್ 7/9 ಈಸ್ ಈಕ್ವಲೆಂಟ್ ಟು x/72, ಹಾಗಾದ್ರೆ x ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಬರ್ಕೊಳ್ಳಿ ಫಸ್ಟ್, 7/9 ಈಸ್ ಈಕ್ವಲೆಂಟ್ ಟು x/72 ಆಯ್ತಾ. ಸೆಂಟೆನ್ಸ್ ನ ಈಕ್ವೇಶನ್ ರೂಪದಲ್ಲಿ ಬರ್ಕೋಬೇಕು. ನೆಕ್ಸ್ಟ್ x ಇಲ್ಲೇ ಇರುತ್ತೆ, 72 ಈ ಕಡೆ ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ, 7/9, 72 ನ್ಯೂಮರೇಟರ್ ಬರುತ್ತೆ, 9 1s 9 8s ಆಯ್ತಾ. 8 48, 8 7 56, ಎಕ್ಸ್ ವ್ಯಾಲ್ಯೂ 56 ಬರುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಈ ರೀತಿ ಕೊಟ್ಟಿದ್ದಾನೆ, 72 ಈಸ್ ಎ ಡ್ಯಾಶ್ ಆಫ್ 12 ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ 72 ಎಂಬುದು 12ರ ಏನು, ಇದು ಮಲ್ಟಿಪಲ್ ಅಷ್ಟೇನೆ ಆಯ್ತಾ. ಮಲ್ಟಿಪಲ್ ಕನ್ನಡದಲ್ಲಿ ಗುಣಕ ಆಗುತ್ತೆ. ಈಗ ನೋಡಿ ಸೆಂಟೆನ್ಸ್, 72 ಈಸ್ ಎ ಮಲ್ಟಿಪಲ್ ಆಫ್ 12, 72 ಎಂಬುದು 12ರ ಗುಣಕ. ಆನ್ಸರ್ ಏನ್ ಬರುತ್ತೆ, ಆನ್ಸರ್ ಬಿ ಆಗಿರುತ್ತೆ. ನೋಡಿ ಮಕ್ಕಳು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ನಾವು ಓದೋ ಎಕ್ಸಾಮ್ ಅಲ್ಲಿ ದೊಡ್ಡ ದೊಡ್ಡ ಕ್ವಶನ್ ಬರುತ್ತೆ ಅನ್ಬಿಟ್ಟು ಅದಕ್ಕೆ ಪ್ರಿಪೇರ್ ಆಗ್ಬಿಟ್ಟಿರ್ತಾರೆ. ಈ ತರ ಸಣ್ಣ ಪುಟ್ಟ ಲೆಕ್ಕದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಈ ತರ ಎಕ್ಸಾಮ್ ಏನಾರ ಸಣ್ಣ ಪುಟ್ಟ ಲೆಕ್ಕ ಏನಾರ ಎಕ್ಸಾಮ್ ಬಂದಾಗ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಮಕ್ಕಳಿಗೆ. ಕನ್ಫ್ಯೂಸ್ ಆಗ್ಬಿಟ್ಟು ಯಾವ್ಯಾವ್ದಕ್ಕೂ ಮಾರ್ಕ್ ಹಾಕಿರ್ತಾರೆ. ಆದ್ರಿಂದ ಮಕ್ಕಳು ಸಾಮಾನ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ, ಈ ತರ ಸಿಂಪಲ್ ಕ್ವಶನ್ ಇರ್ತಲ್ಲ, ಇದಕ್ಕೂ ರೆಡಿಯಾಗಿ ಎಕ್ಸಾಮ್ಗೆ ಹೋಗ್ಬೇಕು. ಕ್ವಶನ್ ನಂಬರ್ 7 ಅಲ್ಲಿ, ದ ರೇಷಿಯೋ ಆಫ್ 2 ನಂಬರ್ ಈಸ್ 3:4, ಎರಡು ಸಂಖ್ಯೆಗಳ ಅನುಪಾತ 3:4 ಅಂತ ಕೊಟ್ಟಿದ್ದಾರೆ. ಇದನ್ನ ಬರ್ಕೊಳ್ಳಿ. ಅವೆರಡು ನಂಬರು 3x 4x ಅಂತ ಬರ್ಕೊಳ್ಳಿ. ಅವೆರಡು ನಂಬರು 3x ಮತ್ತೆ 4x ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ದೇರ್ LCM ಈಸ್ 180, ಅವುಗಳ ಲಾಸಾಹ 180. LCM ಕೊಟ್ಟಿದ್ದಾನೆ, LCM ಬರ್ಕೊಳ್ಳಿ. LCM ಈಸ್ ಈಕ್ವಲ್ ಟು 180, ಕನ್ನಡದಲ್ಲಿ ಲಾಸಾಹ. ನೆಕ್ಸ್ಟ್ ಫೈನಲ್ ಆಗಿ ಏನ್ ಕೇಳಿದಾನೆ, ದ ಗ್ರೇಟರ್ ನಂಬರ್ ಈಸ್ ಆಯ್ತಾ. ಗ್ರೇಟರ್ ನಂಬರ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ ಆಯ್ತಾ. ದೊಡ್ಡ ಸಂಖ್ಯೆದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಇದಕ್ಕೆ ಒಂದು ಜನರಲ್ ಫಾರ್ಮುಲಾ ಇದೆ, ಅದನ್ನ ಬರ್ಕೊಳ್ಳಿ. ಯಾವ್ದಾರ ಎರಡು ನಂಬರ್ ಇದ್ರೆ ಮತ್ತೆ LCM HCF ಎರಡರಲ್ಲಿ ಏನಾದ್ರು ಕೊಟ್ಟಿದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ ಆಯ್ತಾ. LCM ಅಂದ್ರೆ ಲಾಸಾಹ, ಇದು ಮಾಸಾಹ ಆಯ್ತಾ. ಎರಡು ನಂಬರ್ ಅಂದ್ರೆ ಇಲ್ಲೇ ಕೊಟ್ಟಿದ್ದಾನೆ, 3x ಇಂಟು 4x. ಎರಡು ನಂಬರ್ ಅಂದ್ರೆ ಇದೇನೆ, 3x ಮತ್ತೆ 4x. LCM ಕೊಟ್ಟಿದ್ದಾನೆ 180, HCF x ಅಂತ ಹಾಕೊಳ್ಳಿ. ನೋಡಿ 1x ಡಮಾರ್ ಆಗುತ್ತೆ ಆಯ್ತಾ. ಈ ಕಡೆ 180 ಉಳ್ಕೊಳ್ಳುತ್ತೆ, ಈ ಕಡೆ ಏನು ಕೊಡುತ್ತೆ ಎಕ್ಸ್. ನೋಡಿ 3 ಮತ್ತೆ 4ನ ಮಲ್ಟಿಪ್ಲೈ ಮಾಡಬೇಡಿ, 3 4ನ ಮಲ್ಟಿಪ್ಲೈ ಮಾಡಬೇಡಿ, ಅದನ್ನ ಡೈರೆಕ್ಟ್ ಆಗಿ ಕೆಳಗಡೆ 3 ಇಂಟು 4 ಅಂತ ಬರ್ಕೊಳ್ಳಿ ಆಯ್ತಾ. ಯಾಕಂದ್ರೆ ಡಿವಿಷನ್ ಮಾಡೋದು ಸಿಂಪಲ್ ಆಗುತ್ತೆ. ಇಲ್ಲ ಅಂದ್ರೆ ನೀವು 3 4 12, 3 4 12 ಅಂತ ಬರ್ಕೊಂಡ್ರೆ ಡಿವಿಷನ್ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ ಆಯ್ತಾ. ಈಗ 3 1 3 6 18 ಆಯ್ತಾ. 4 1 4 1 4 5 ಆಗುತ್ತೆ. ಸೊ ಎಷ್ಟಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 15 ಬರುತ್ತೆ. ಎಕ್ಸ್ ವ್ಯಾಲ್ಯೂ 15 ಬರುತ್ತೆ. ಇಲ್ಲ ಹಾಕಿ, ಬಿಗರ್ ನಂಬರ್ ಅಲ್ವಾ ಕೇಳಿರೋದು, ಗ್ರೇಟರ್ ನಂಬರು 4.
ಎಕ್ಸ್ ವ್ಯಾಲ್ಯೂ ಅಂದರೆ 15 ಆಯಿತಾ. ಗ್ರೇಟರ್ ನಂಬರು 60 ಆಗಿರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಈ ರೀತಿ ಒಂದು ಫ್ರಾಕ್ಷನ್ ಕೊಟ್ಟಿದ್ದಾನೆ, ಅದ್ರ ವ್ಯಾಲ್ಯೂ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಇನ್ನೊಂದು ಫ್ರಾಕ್ಷನ್ ಕೊಟ್ಟಿದ್ದಾನೆ, ಇನ್ನೊಂದು ಫ್ರಾಕ್ಷನ್ ಕೊಟ್ಬಿಟ್ಟು ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ತುಂಬಾ ಸಿಂಪಲ್ ಆಗಿದೆ. ಫಸ್ಟ್ ಇದನ್ನು ಬರ್ಕೊಳ್ಳಿ. 1/0.08 ಅಂತ ಬರ್ಕೊಳ್ಳಿ. ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾನೆ. ವ್ಯಾಲ್ಯೂ ಎಷ್ಟಿದೆ? 12.5 ಅಂತ ಕೊಟ್ಟಿದ್ದಾನೆ. 12.5 ಅಂತ ಕೊಟ್ಟಿದ್ದಾನೆ. ಸ್ವಲ್ಪ ದೂರ ಬರ್ಕೊಂಡಿದ್ದೀನಿ ಅಷ್ಟೇ ಆಯ್ತಾ. ನೆಕ್ಸ್ಟ್ ಇದನ್ನು ಬರ್ಕೊಳ್ಳಿ. ಡೆಸಿಮಲ್ ಪಾಯಿಂಟು 1 0 ಇದೆ, 2 0 ಇದೆ, 3 0 ಇದೆ, 4 0 ಇದೆ, 5 0 ಇದೆ, 8 ಇದೆ ಆಯಿತಾ. ನೆಕ್ಸ್ಟ್ ನೋಡಿ 1 0 1 0 ಬಿಟ್ಬಿಡಿ ಆಯಿತಾ. ನೆಕ್ಸ್ಟ್ ಉಳಿದಿರೋದು 1 0 2 0 3 0 4 0 ಐತೆ. ಇದಕ್ಕೆ ಹೋಲ್ಸ್ಕೊಂಡ್ರೆ 4 0 ಎಕ್ಸ್ಟ್ರಾ ಇದೆ. 4 0 ಎಕ್ಸ್ಟ್ರಾ ಇದ್ರೆ ಏನು ಮಾಡಿ, ಇದನ್ನ 10,000ದಿಂದ ಮಲ್ಟಿಪ್ಲೈ ಮಾಡಿ ಆಯಿತಾ. ಈ ಆನ್ಸರ್ ಇದೆಯಲ್ಲ 12.5 10,000 4 0 4 0ಯಿಂದ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡೋದು ಎಷ್ಟು ಬರುತ್ತೆ? ಫೈನಲ್ ಆನ್ಸರು 125,000 ಬರುತ್ತೆ ಆಯಿತಾ. 125,000 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 9 ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ವಿಸ್ತರಿಸಿ ಅಂತ ಕೇಳಿದ್ದಾರೆ. ಹೆಂಗ್ ಬರ್ಕೋಬಹುದು ಇದನ್ನ? 9 + 0.06 ಅಂತ ಬರ್ಕೋಬಹುದು ಆಯ್ತಾ. ಇದನ್ನ ವಾಪಸ್ ಆ್ಯಡ್ ಮಾಡಿದ್ರೆ ಇದು ಬರಬೇಕು ನೋಡಿ, ಚೆಕ್ ಮಾಡಿ. 9ನ 9.0 ಅಂತ ಬರ್ಕೊಳ್ಳಿ, ಇದನ್ನ 0.06 ಅಂತ ಬರ್ಕೊಳ್ಳಿ, ಆ್ಯಡ್ ಮಾಡಿ 9.06 ಅಂತ ಬಂತು ಆಯ್ತಾ. ವಾಪಸ್ಸು ಇದೇ ನಂಬರ್ ಬಂತು ಆಯ್ತಾ. ಇದನ್ನು ಹೆಂಗಂತ ಬರ್ಕೊಳ್ಳಿ? 9 + ಇದನ್ನ 6/100 ಅಂತ ಬರ್ಕೋಬಹುದು. 6/100 ನೋಡಿ, 1 ಡಿಜಿಟು 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ. 1 ಡಿಜಿಟು 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದ್ರೆ ಕೆಳಗಡೆ 100 ಅಂತ ಬರ್ಕೋಬಹುದು ಆಯ್ತಾ. ನೋಡಿ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾನೆ? ಈ ತರ ಸೊಲ್ಯೂಷನ್ ಇಲ್ಲ, ಸೊಲ್ಯೂಷನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾನೆ. ಅದನ್ನ 9 × 1 ಅಂತ ಕೊಟ್ಟಿದ್ದಾನೆ, ಪ್ಲಸ್ ಇದನ್ನ 6 × 1/100 ಅಂತ ಕೊಟ್ಟಿದ್ದಾನೆ. ಈ ರೀತಿ ಇದನ್ನೇ ಈ ರೀತಿ ಎಕ್ಸ್ಪ್ರೆಸ್ ಮಾಡಿದ್ದಾನೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 10 ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದರೆ ಆಯ್ತಾ. ಇಲ್ಲಿ ನೋಡಿ, ಇದು ಅವರ್ ಅಲ್ಲಿ ಇದೆ, ಮಿನಿಟ್ ಅಲ್ಲಿ ಇದೆ, ಸೆಕೆಂಡ್ ಅಲ್ಲಿ ಇದೆ. ಆನ್ಸರ್ ಚೆಕ್ ಮಾಡಿ. ಆನ್ಸರ್ ಅಲ್ಲಿ ಎಲ್ಲ ಸೆಕೆಂಡ್ ಅಲ್ಲಿ ಇದೆ. ಸೊ ಇದನ್ನ ಎಲ್ಲ ಸೆಕೆಂಡ್ ಕನ್ವರ್ಟ್ ಮಾಡಿ, ಇವೆರಡನ್ನು ಆ್ಯಡ್ ಮಾಡಿ ಬಂದದ ಆನ್ಸರ್ನ ಇದರಿಂದ ಮೈನಸ್ ಮಾಡಿ ಆಯ್ತಾ. ನೋಡಿ 5 1 ಅವರ್ ಅಂದ್ರೆ ಎಷ್ಟು? 3600 ಸೆಕೆಂಡ್. 3600 ಸೆಕೆಂಡ್ ಆಗುತ್ತೆ ಆಯ್ತಾ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ನೋಡಿ, 1 ಅವರ್ ಅಂದ್ರೆ 1 × 1 ಅವರ್ ಅಂದ್ರೆ 60 ಮಿನಿಟ್ ಆಗುತ್ತೆ ಆಯ್ತಾ. ಪುನಃ 1 × 60, 1 ಮಿನಿಟ್ ಅಂದ್ರೆ ಎಷ್ಟು? 1 ಮಿನಿಟ್ ಅಂದ್ರೆ 60 ಸೆಕೆಂಡ್ ಆಗುತ್ತೆ. 60 ಸೆಕೆಂಡ್ ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 3600 ಸೆಕೆಂಡ್ ಬರುತ್ತೆ ಆಯ್ತಾ. 1 ಅವರ್ ಅಂದ್ರೆ 3600 ಸೆಕೆಂಡ್. 1 ಗಂಟೆ ಅಂದ್ರೆ 3600 ನಿಮಿಷಗಳು. ಪ್ಲಸ್ 6 ಇದೆ, 6 ಬರ್ಕೊಳ್ಳಿ. 1 ಮಿನಿಟ್ ಅಂದ್ರೆ 60 ಸೆಕೆಂಡ್ ಆಗುತ್ತೆ. ಮೈನಸ್ 1500 ಸೆಕೆಂಡ್ ಆಯ್ತಾ. ಇದನ್ನ ಇದೆಷ್ಟಾಗುತ್ತೆ? 18,000 ಆಗುತ್ತೆ. 36 × 5 ಅಂದ್ರೆ 180 00 18,000 ಸೆಕೆಂಡ್ ಆಗುತ್ತೆ. ಪ್ಲಸ್ ಆರಾರ್ಲಿ 360 ಸೆಕೆಂಡ್. ಇದೇನು ಬರೆಯೋದೇನು ಬೇಡ ಆಯ್ತಾ, ಪದೇ ಪದೇ ಬರೆಯೋದು ಬೇಡ, ಇಲ್ಲೇ ಬರ್ಕೊಂಡಿದ್ದೀವಿ. ಮೈನಸ್ 1500 ಅಂತ ಬರ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಇವೆರಡನ್ನೂ ಆ್ಯಡ್ ಮಾಡಿ. 18,000 ಪ್ಲಸ್ 360 ಆ್ಯಡ್ ಮಾಡಿ ಏನು ಬರುತ್ತೆ? 18,360 ಬರುತ್ತೆ. ಅದರಲ್ಲಿ 1500 ಮೈನಸ್ ಮಾಡಿ. 1500 ಅಂದರೆ ಮೈನಸ್ ಮಾಡಿ 0 6 13ರಲ್ಲಿ 5 ಕಳೆದ್ರೆ 13ನಲ್ಲಿ 5 ಮೈನಸ್ ಮಾಡಿದ್ರೆ 8 7ರಲ್ಲಿ 1 ಕಳೆದ್ರೆ 6 1 ಬರುತ್ತೆ ಆಯಿತಾ. 16,860 ಸೆಕೆಂಡ್ ಬರುತ್ತೆ ಫೈನಲ್ ಆನ್ಸರ್. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 11
ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡಿ, ಮೈನಸ್ 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 ಈ ಮೂರನ್ನು ಆ್ಯಡ್ ಮಾಡಿ ಆಯಿತಾ. ಫಸ್ಟ್ ಇದನ್ನು ಬರ್ಕೋತೀನಿ, ಮೈನಸ್ 178.9 ಇದೆ, ಮೈನಸ್ 103.5 ಇದೆ, ಇದು ಮೈನಸ್ 76.8 ಇದೆ. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಇದು 359 ಬರುತ್ತೆ, ಮೈನಸ್ 359 ಆಯಿತಾ. ಮೈನಸ್ನ ಮೈನಸ್ 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 ಮೂರನ್ನು ಆ್ಯಡ್ ಮಾಡಿದ್ರೆ ಮೈನಸ್ ಸಿಂಬಲ್ ಇರುತ್ತೆ, ಮೈನಸ್ 359.2 ಬರುತ್ತೆ ಆಯಿತಾ. ನೆಕ್ಸ್ಟು ಆಗೇನಾಗುತ್ತೆ ಈಕ್ವೇಷನು 3437.9 ಮೈನಸ್ 359.2 ಆಯಿತು ಆಯಿತಾ. ಪುನಃ ಇದರಿಂದ ಇದನ್ನು ಮೈನಸ್ ಮಾಡಿ ಏನಾಗುತ್ತೆ, ಈ ರೀತಿ ಡೈರೆಕ್ಟ್ ಮಾಡೋಕ್ಕಾಗಲ್ಲ, ನಾವು ವರ್ಟಿಕಲ್ ಬರ್ಕೊಂಡಾಗೆ ವರ್ಟಿಕಲ್ ಡೈರೆಕ್ಷನ್ ಬರ್ಕೊಂಡು ಮಾಡಬೇಕು. 437.9 ಅದರಲ್ಲಿ 359.2 ಮೈನಸ್ ಮಾಡಿ, ಮೈನಸ್ ಮಾಡಿದ್ರೆ ನಮಗೆ 78.7 ಬರುತ್ತೆ ಆಯಿತಾ. 78.7 ಬರುತ್ತೆ. ಆನ್ಸರ್ ಇದೆಯಾ, ಅದನ್ನು ರೌಂಡ್ ಆಫ್ ಮಾಡಬೇಕಂತ ಈ ಕ್ವಶನಲ್ಲಿ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದೀನಿ. ಹೆಂಗೆ ರೌಂಡ್ ಆಫ್ ಮಾಡ್ತೀರಾ, 78.7 ಇದೆ ಆಯಿತಾ. ಅಂದರೆ ಫಸ್ಟ್ ಡಿಜಿಟ್ಗೆ ರೌಂಡ್ ಆಫ್ ಮಾಡಬೇಕು. ಈ ಡಿಜಿಟ್ಗೆ ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ನ ಚೆಕ್ ಮಾಡಬೇಕು. ಈ ನಂಬರ್ ಏನಾದರೂ ಎಲ್ಲಿ ಬರ್ಕೊಳ್ಳಿ ನೋಡಿ, 9 8 7 6 5 4 3 2 1 0 ಆಯಿತಾ. ಈ ನಂಬರು ಈ ರೇಂಜಲ್ಲಿ ಏನಾರ ಇದ್ದರೆ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. 78.7 ಇದ್ದದ್ದು ಏನಾಗುತ್ತೆ 79 ಆಗುತ್ತೆ. ಇಲ್ಲೇ ಬರೀತೀನಿ, 78.7 ಇದ್ದು 79 ಆಯಿತಾ. ಈ ನಂಬರ್ ನೋಡಿ, ಈ ನಂಬರು ಈ ರೇಂಜಲ್ಲಿದೆ, ಸೊ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. 78.7 ಇದ್ದರೆ 79 ಆಗುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಏನು ಕೇಳಿದ್ದೇನೆ ಅಂದರೆ, ಇಫ್ ದ ವ್ಯಾಲ್ಯೂ ಆಫ್ ಆನ್ ಆ್ಯಂಗಲ್ ಈಸ್ 150 ಡಿಗ್ರಿ ಆಯಿತಾ. ಯಾವುದೋ ಒಂದು ಆ್ಯಂಗಲ್ಲು 150 ಡಿಗ್ರಿ ಇದೆಯಂತೆ ಆಯಿತಾ. ಹಂಗಂದ್ರೆ ಯಾವ ಆ್ಯಂಗಲ್ ಇದು ನೋಡಿ, ಇದು ಅಬ್ಟ್ಯೂಸ್ ಆ್ಯಂಗಲ್ ಆಗುತ್ತೆ. ಅಬ್ಟ್ಯೂಸ್ ಅಂದರೆ ಕನ್ನಡದಲ್ಲಿ ವಿಶಾಲ ಕೋನ ಆಗುತ್ತೆ ಆಯಿತಾ. ಯಾವುದಾದ್ರು ಒಂದು ಆ್ಯಂಗಲ್ಲು 90 ಡಿಗ್ರಿಗಿಂತ ಜಾಸ್ತಿ ಇದ್ದು 180 ಡಿಗ್ರಿಗಿಂತ ಕಡಿಮೆ ಇದ್ದರೆ, 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು, ಅಥವಾ ಇವೆರಡರ ಮಧ್ಯೆ ಇದ್ದರೆ ಅದನ್ನು ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಅಬ್ಟ್ಯೂಸ್ ಅಥವಾ ವಿಶಾಲ ಕೋನ ಅಂತ ಹೇಳ್ತೀವಿ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ ಆಗಿರುತ್ತೆ ಆಯಿತಾ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನೀವು ಚಾಪ್ಟರ್ ನಂಬರ್ 19 ಆಯಿತಾ. ವಿಡಿಯೋ ನಂಬರ್ 56 ಇಂಟ್ರೊಡಕ್ಷನ್ ಇದೆ, ವಿಡಿಯೋ ನಂಬರ್ 57 ವರ್ಕ್ಡ್ ಎಕ್ಸಾಂಪಲ್ ಇದೆ, ವಿಡಿಯೋ ನಂಬರ್ 58 ಮಾಡೆಲ್ ಪೇಪರ್ ಇದೆ ಆಯಿತಾ. ಈ 3 ವಿಡಿಯೋನ ನೀವು ವಾಚ್ ಮಾಡ್ಬೋದು. ಇದನ್ನು ಈ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ವಾಚ್ ಮಾಡಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಏನು ಕೇಳಿದರೆ ಅಂದರೆ, ಒಬ್ಬ ಶಾಪ್ ಕೀಪರು 5 ಚೇರ್ನ 7,890 ರೂಪಾಯಿಗೆ ಪರ್ಚೇಸ್ ಮಾಡಿ 8,990 ರೂಪಾಯಿಗೆ ಮಾರಿದಾರಂತೆ ಆಯಿತಾ. 5 ಚೇರ್ನ 7,890 ರೂಪಾಯಿಗೆ ಪರ್ಚೇಸ್ ಮಾಡಿ 8,990 ರೂಪಾಯಿಗೆ ಮಾರಿದಾರಂತೆ. ಹಾಗಾದರೆ ಒಂದು ಚೇರ್ಗೆ ಎಷ್ಟು ಲಾಭ ಸಿಕ್ತು ಆಯಿತಾ. ಪರ್ ಚೇರ್ ಒಂದೊಂದು ಚೇರ್ಗೆ ಎಷ್ಟು ಲಾಭ ಸಿಕ್ತು ಅಂತ ಕೇಳಿದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಇದಕ್ಕೆ ಬೇಕು ಅಂದರೆ ಯೂನಿಟರಿ ಮೆಥಡ್ ಯೂಸ್ ಮಾಡಿ ನೋಡಿ. 5 ಚೇರ್ಗೆ 7,890 ರೂಪಾಯಿ ಅಂತೆ. ಒಂದು ಚೇರ್ಗೆ ಎಷ್ಟು ರೂಪಾಯಿ ತೊಗೊಂಡಿದ್ದಾರೆ, ಒಂದು ಚೇರ್ಗೆ 7890 ಡಿವೈಡೆಡ್ ಬೈ 5 ಕೆಳಗಡೆ ಬರುತ್ತೆ ಆಯಿತಾ. ಇದನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 1578 ಬರುತ್ತೆ ಆಯಿತಾ. ಅಂದರೆ ಒಂದು ಚೇರ್ನ 1,578 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ. ಇದು ನನಗೆ ಫೈಂಡ್ ಔಟ್ ಮಾಡಿ, ಒಂದು ಚೇರ್ನ ಎಷ್ಟು ರೂಪಾಯಿಗೆ ಸೆಲ್ ಮಾಡಿದ್ದಾರೆ ಅಂತ. 5 ಚೇರ್ನ 8,990 ಆದರೆ ಒಂದು ಚೇರ್ನ 8,990 ಡಿವೈಡೆಡ್ ಬೈ 5 ಆಯಿತಾ. ಅಂದರೆ ಎಷ್ಟು ಬರುತ್ತೆ, 1798 ರೂಪಾಯಿಯನ್ನು ಮಾರಿದ್ದಾರೆ ಆಯಿತಾ. ಒಂದೊಂದು ಚೇರ್ನ 1,578 ರೂಪಾಯಿಗೆ ಪರ್ಚೇಸ್ ಮಾಡಿ 1,798 ರೂಪಾಯಿಗೆ ಮಾರಿದ್ದಾರೆ. ಹಾಗಾದರೆ ಲಾಭ ಎಷ್ಟು ಸಿಕ್ತು, ಇದರಿಂದ ಇದನ್ನು ಮೈನಸ್ ಮಾಡಿ. 1798 ಮೈನಸ್ 1578 ಆಯಿತಾ, 220 ರೂಪಾಯಿ ಲಾಭ ಸಿಗುತ್ತೆ.
ಒಂದು ಚೇರ್ಗೆ 220 ರೂಪಾಯಿಗೆ ಲಾಭ ಸಿಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಆಗಿರುತ್ತೆ. ನೋಡಿ ಇದನ್ನ ಕ್ವಶನ್ ನಂಬರ್ 13 ಇನ್ನ ಸಿಂಪಲ್ ಆಗಿ ಮಾಡ್ಬೋದು, ಒಂದೇ ಲೈನಲ್ಲಿ ಮಾಡ್ಬೋದು. ಹೆಂಗೆ ಗೊತ್ತಾ? ನೋಡಿ 5 ಚೇರ್ನ 7,890 ರೂಪಾಯಿಗೆ ತಗೊಂಡಿದ್ದಾರೆ. ಆಯ್ತಾ? 5 ಚೇರ್ನ 7,890 ರೂಪಾಯಿಗೆ ತಗೊಂಡು 8,990 ರೂಪಾಯಿಗೆ ಮಾರಿದ್ದಾರೆ. ಆಯ್ತಾ? ಇದೇನಾಯ್ತು? ಕಾಸ್ಟ್ ಪ್ರೈಸು. ಇದೇನಾಯ್ತು? ಸೆಲ್ಲಿಂಗ್ ಪ್ರೈಸು. 7,890 ರೂಪಾಯಿಗೆ ಪರ್ಚೇಸ್ ಮಾಡಿ 8,990 ರೂಪಾಯಿಗೆ ಮಾರಿದ್ದಾರೆ. ಹಾಗಾದರೆ ಮೈನಸ್ ಮಾಡಿದ್ರೆ 1100 ಬರುತ್ತೆ. ಅವ್ರಿಗೆ 5 ಚೇರ್ಗೆ 1,100 ರೂಪಾಯಿ ಲಾಭ ಆಯಿತು. ಹಾಗಾದ್ರೆ ಒಂದು ಚೇರ್ಗೆ ಎಷ್ಟು ಲಾಭ ಆಯ್ತು? ಡಿವೈಡೆಡ್ ಬೈ 5 ಮಾಡಿ, 1100 ಡಿವೈಡೆಡ್ ಬೈ 5 ಮಾಡಿದ್ರೆ 220 ಬರುತ್ತೆ. ಆಯಿತಾ? ಇದಕ್ಕೂ ಆನ್ಸರ್ ಸಿ ಬರುತ್ತೆ. ನೀವು ಹಿಂಗೆ ಬೇಕಾದ್ರೂ ಮಾಡ್ಬೋದು, ಆ ರೀತಿ ಬೇಕಾದ್ರೂ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಈ ರೀತಿ ಒಂದು 6 ಡಿಜಿಟ್ ಕೊಟ್ಟಿದ್ದಾನೆ. ಈ ರೀತಿ ಒಂದು 6 ಡಿಜಿಟ್ ಕೊಟ್ಬಿಟ್ಟು ಅದರಲ್ಲಿ ಹೈಯೆಸ್ಟ್ ಅಂದರೆ ಅತ್ಯಂತ ದೊಡ್ಡ ಸಂಖ್ಯೆ ಬರಿಬೇಕಂತೆ, ಮತ್ತು ಲೋಯೆಸ್ಟ್ ನಂಬರ್ ಅಂದರೆ ಅತ್ಯಂತ ಚಿಕ್ಕ ಸಂಖ್ಯೆ ಬರೆದ್ಬಿಟ್ಟು ಅವೆರಡರ ನಡುವಿನ ವ್ಯತ್ಯಾಸ, ಅವೆರಡರ ನಡುವಿನ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ಫಸ್ಟ್ ಹೈಯೆಸ್ಟ್ ನಂಬರ್. ಆಯ್ತಾ? ಫಸ್ಟ್ ಹೈಯೆಸ್ಟ್ ನಂಬರ್ ಹೆಂಗೆ ಬರೀತೀರಾ? ಹೈಯೆಸ್ಟ್ 9 ಆದಮೇಲೆ 8, ಅದಾದಮೇಲೆ 5, ಅದಾದಮೇಲೆ 2, ಅದಾದಮೇಲೆ 1, ಅದಾದಮೇಲೆ 0. ಲೋಯೆಸ್ಟ್ ಅಂದರೆ ಈ ಕಡೆಯಿಂದ ಬರ್ಕೊಬನ್ನಿ. ಫಸ್ಟು 0, ಆಮೇಲೆ 1, ಇಲ್ಲ ಉಲ್ಟಾ ಬರ್ಕೊಬನ್ನಿ. 2, 5, 8, 9. ಆಯಿತಾ? ನೋಡಿ ಫಸ್ಟ್ ಡಿಜಿಟ್ 0 ಇದ್ದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಆದ್ದರಿಂದ ಏನು ಮಾಡಿ, ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ. ಎರಡನ್ನೂ ಇಂಟರ್ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಇದು 1 ಆಗುತ್ತೆ, ಇದು 0 ಆಗುತ್ತೆ. ಆಯಿತಾ? ಈಗ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ. ಡಿಫ್ರೆನ್ಸ್ ಅಂದರೆ ಮೈನಸ್ ಮಾಡಿ. ಮೈನಸ್ ಮಾಡೋರು ಏನು ಬರುತ್ತೆ ಗೊತ್ತಾ? ನಾನು ಡೈರೆಕ್ಟಾಗಿ ಬರೀತೀನಿ, ನೀವು ನಿಧಾನಕ್ಕೆ ಮಾಡಿ. 88 ಬರುತ್ತೆ, 26 ಬರುತ್ತೆ, 11 ಬರುತ್ತೆ. ಆಯಿತಾ? ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಈ ರೀತಿ ಒಂದು ಮ್ಯಾಥಮೆಟಿಕಲ್ ಈಕ್ವೇಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಸಿಂಪ್ಲಿಫೈ ಅಂದರೆ ಇಲ್ಲಿ ನೋಡಿ, ಎಕ್ಸ್ ಇದೆ, ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ನವೋದಯ ಸ್ಕೂಲ್ ಎಕ್ಸಾಮ್ ಆಗಿರ್ಬೋದು ಅಥವಾ ಸೈನಿಕ್ ಸ್ಕೂಲ್ ಎಕ್ಸಾಮ್ ಆಗಿರ್ಬೋದು, ಮ್ಯಾಥಮೆಟಿಕ್ಸಲ್ಲಿ ಇದಕ್ಕಿಂತ ಟಫೆಸ್ಟ್ ಕ್ವಶನ್ನು ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇದನ್ನು ಸಾಲ್ವ್ ಮಾಡೋಕ್ಕೆ ಮಿನಿಮಮ್ ಒಂದು 10 ನಿಮಿಷನಾದ್ರೂ ತಗೊಳುತ್ತೆ. ತುಂಬ ಫಾಸ್ಟಾಗಿ ಪ್ರಾಕ್ಟೀಸ್ ಮಾಡೋದು ಕಲ್ತಿದ್ರೆ ಒಂದು 2-3 ನಿಮಿಷದಲ್ಲಿ ಮಾಡ್ಬೋದು, ಇಲ್ಲ ಅಂದರೆ ಒಂದು 5 ನಿಮಿಷದ ಮೇಲೆ ಆಗೋಗುತ್ತೆ. ಅದರಿಂದ ನೀವೇನಾರ ಈ ಥರ ಲೆಕ್ಕಗಳನ್ನ ಸಾಲ್ವ್ ಮಾಡೋದು ಕಲ್ತಿದ್ರೆ ಯಾವುದೇ ಟೈಪ್ ಕ್ವಶನ್ ಬಂದರೂ ತುಂಬ ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ನೆನಪಲ್ಲಿ ಇದು ಎಕ್ಸ್ ಇದೆ. ಆಯಿತಾ? ಸಿಂಪ್ಲಿಫೈ ಮಾಡಿ. ಮೇಲ್ಗಡೆ ಏನಿದೆ ಇದೇನು ಮಾಡೋಕ್ಕಾಗಲ್ಲ, ಹಂಗೆ ಬರ್ಕೋಬೇಕಾಗುತ್ತೆ. 17 × 32 ಡಿವಿಷನ್ ಇದೆ ಹಾಕೊಳ್ಳಿ, ಎಕ್ಸ್ ಇದೆ ಹಾಕೊಳ್ಳಿ. ಫಸ್ಟ್ ಬ್ರಾಕೆಟ್ ಹಾಕೊಬಿಟ್ಟಿದ್ದೀನಿ. ಪ್ಲಸ್ 12 ಈಕ್ವಲ್ ಟು 6 ಸ್ಕ್ವೇರ್ ಇದೆ, 6 ಅಂದರೆ 36. ಡಿವಿಷನ್ ಸಿಂಬಲ್ ಇದೆ ಹಾಕೊಳ್ಳಿ, 9 × 4. ಆಯಿತಾ? ಈಕ್ವಲ್ ಟು 10. ಮೇಲ್ಗಡೆ ಏನು ಮಾಡೋಕ್ಕಾಗಲ್ಲ, ಹಂಗೆ ಬರ್ಕೋಬೇಕು. 17 × 32. ಎಕ್ಸಾಮಲ್ಲೆಲ್ಲ ಈ ಥರದ್ದೆಲ್ಲ ಬರ್ಕೋಬೇಡಿ, ಜಸ್ಟ್ ಖಾಲಿ ಬಿಟ್ಬಿಟ್ಟು ಬೇರೆದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ. ಇದನ್ನು ಬರೀತಾ ಕೂತ್ಕೊಂಡ್ರೆ ತುಂಬ ಟೈಮ್ ಜಾಸ್ತಿ ಆಗೋಗುತ್ತೆ. ಆಯಿತಾ? ಎಕ್ಸ್ ಪ್ಲಸ್ 12. ಆಯಿತಾ? ಮೇಲ್ಗಡೆದು ಟಚ್ಚೇ ಮಾಡೋಕ್ಕಾಗಲ್ಲ, ಸೊ ಹಂಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟು 36/9. 36/9ನ ಡಿವೈಡ್ ಮಾಡಿ, ಸೈಡಲ್ಲಿ ಮಾಡ್ತೀನಿ. 36ನ 9ನ ಡಿವೈಡ್ ಮಾಡೋದು ಎಷ್ಟಾಗುತ್ತೆ? 9 1 9 4 36. 9 1 9, 9 2 18, 9 0 27, 9 4 36. ಆಯಿತಾ? 9 4 ಇಲ್ಲೇನು ಬರುತ್ತೆ? 36ಇಂದ 9ನ ಡಿವೈಡ್ ಮಾಡಿದ್ರೆ 4 ಬರುತ್ತೆ, ಪುನಃ ಇಂಟು 4 ಆಗುತ್ತೆ, ಈಕ್ವಲ್ ಟು 10. ಆಯಿತಾ? ನೆಕ್ಸ್ಟು ಇದೇನು ಮಾಡೋಕ್ಕಾಗಲ್ಲ, ಹಂಗೆ ಬರ್ಕೊಳ್ಳಿ. 17 32 ಎಕ್ಸ್ ಪ್ಲಸ್ 12. ಆಯಿತಾ? ನೋಡಿ, 4 × 4 ಅಂದರೆ ಎಷ್ಟಾಗುತ್ತೆ? 16 ಆಗುತ್ತೆ. ಬಿಡಿ, ಒಂದು ಸ್ಟೆಪ್ ಎಷ್ಟಾದರೂ ಪರವಾಗಿಲ್ಲ. 4 × 4 ಅಂದರೆ 16, ಈ ಕಡೆ 10 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ನೋಡಿ, 17 32 ಎಕ್ಸ್
ಪ್ಲಸ್ 12 ಆಯಿತಾ. ಮೇಲ್ಗಡೆ ಏನಿದೆ ಅದನ್ನೇ ಬರ್ಕೊಂಡಿದ್ದೀನಿ. ನೆಕ್ಸ್ಟು 16 ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. 16 ಇಂಟು 10 ಎಷ್ಟಾಗುತ್ತೆ? 160 ಆಯಿತಾ. 16ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ದೀನಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ 160 ಆಗುತ್ತೆ. ಅದಾದಮೇಲೆ ಈ ಕಡೆ ಬರ್ಕೊಳ್ಳಿ, ಲೈನ್ ಹಾಕ್ಕೊಳ್ಳಿ, ಲೈನ್ ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿ. ನೋಡಿ ಇದನ್ನು ಬರ್ಕೊಳ್ತೀನಿ. ಇದನ್ನು ಹೆಂಗೆ ಬರ್ಕೊಳ್ತೀನಿ? 17 ಇಂಟು 32 ಡಿವಿಷನ್ ಸಿಂಬಲ್ ಎಕ್ಸ್ ಅಂತ ಬರ್ಕೋತೀನಿ. ಪ್ಲಸ್ 12 ಈಸ್ ಈಕ್ವಲ್ ಟು 160 ಅಂತ ಬರ್ಕೋತೀನಿ ಆಯಿತಾ. ನೆಕ್ಸ್ಟ್ ನೋಡಿ, ಪ್ಲಸ್ ಇದೆ, 12 ಆ ಕಡೆ ಹೋದ್ರೆ ಏನಾಗುತ್ತೆ? 17 32 ಬೈ ಎಕ್ಸ್ ಈಕ್ವಲ್ ಟು 160 ಪ್ಲಸ್ 12 ಆ ಕಡೆ ಹೋದರೆ ಮೈನಸ್ 12 ಆಗುತ್ತೆ ಆಯಿತಾ. ನೆಕ್ಸ್ಟು 160 12 ಆದರೆ 148 ಆಗುತ್ತೆ. ಇದೇನಾಗುತ್ತೆ? 17 ಇಂಟು 32 ಅಂದರೆ ಎಷ್ಟಾಗುತ್ತೆ? 17 ಇಂಟು 32 ಅಂದರೆ 544 ಆಗುತ್ತೆ, ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ ಆಯಿತಾ. ಎಕ್ಸ್ ವ್ಯಾಲ್ಯೂ ಇಂಟರ್ಚೇಂಜ್ ಮಾಡಿ. 544 ಡಿವೈಡೆಡ್ ಬೈ 148 ಇಲ್ಲಿ ಬರುತ್ತೆ, 148 ಇಲ್ಲಿ ಬರುತ್ತೆ, ಎಕ್ಸು ಆ ಕಡೆ ಹೋಗುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಅಂದರೆ ಆಯಿತಾ, ಇದನ್ನು ಸಿಂಪ್ಲಿಫೈ ಮಾಡೋದು ಹೆಂಗೆ ಗೊತ್ತಾ? ಆಮೇಲೆ ಸೈಡಲ್ಲಿ ಮಾಡ್ತೀನಿ ಲಾಸ್ಟಲ್ಲಿ. ಸಿಂಪ್ಲಿಫೈ ಮಾಡೋದು ಏನು ಬರುತ್ತೆ ನಿಮಗೆ? 3 ಇಂಟು 25 ಬೈ 37 ಬರುತ್ತೆ. ಇದು ಫೈನಲ್ ಆನ್ಸರ್ ನಮಗೆ ಆಯಿತಾ. ಇದು ಹೇಗೆ ಬಂತು ಅಂದ್ಬಿಟ್ಟು ಇನ್ನೊಂದು 2 ನಿಮಿಷ ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಫೈನಲ್ 3 ಇಂಟು 25 ಬೈ 37 ಆನ್ಸರ್ ಏನು ಬರುತ್ತೆ? 3 ಇಂಟು 25 ಬೈ 37 ಆನ್ಸರ್ ಎ ಆಗುತ್ತೆ. ಕ್ವಶನ್ ನಂಬರ್ 15ಗೆ ಆನ್ಸರು ಎ ಆಗಿರುತ್ತೆ. ಈಗ ನೋಡಿ, 544 ಡಿವೈಡೆಡ್ ಬೈ 148 ಇಂಪ್ರಾಪರ್ ಫ್ರಾಕ್ಷನ್ನ ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ನೋಡಿ ಆಯಿತಾ. ಇದು ಹೋಗುತ್ತೆ ನೋಡಿ, 2 ಇಂದ ಹೋಗುತ್ತೆ. ಇದು ಮತ್ತು ಇದು ಲಾಸ್ಟ್ ಡಿಜಿಟು 4 ಮತ್ತು 8 ಆಗಿರೋದ್ರಿಂದ 2 ಇಂದ ಹೋಗುತ್ತೆ. ಇದೆಷ್ಟರಲ್ಲಿ ಹೋಗುತ್ತೆ? 74 ಆಗುತ್ತೆ. 74 ಆಯಿತಾ. ಅದೆಷ್ಟಾಗುತ್ತೆ? 272 ಆಗುತ್ತೆ. 272 ಆಗುತ್ತೆ. 272 ಡಿವೈಡೆಡ್ ಬೈ 74 ಆಗುತ್ತೆ. ಪುನಃ ಇದು 2 ಇಂದ ಹೋಗುತ್ತೆ. 2 ಇಂದ 37 ಇದು 136 ಆಗುತ್ತೆ. 2 1s 2 3s 2 6 ಆಯಿತಾ. ಇದೇನು ಬರುತ್ತೆ? 136 ಡಿವೈಡೆಡ್ ಬೈ 37 ಆಗುತ್ತೆ ಆಯಿತಾ. ಸಿಂಪ್ಲಿಫೈಡು. ಪುನಃ ಇದು ಇಂಪ್ರಾಪರ್ ಫ್ರಾಕ್ಷನ್, ಅದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಹೆಂಗೆ ಮಾಡ್ತೀರಾ? 37 ಇಂದ 136ನ ಡಿವೈಡ್ ಮಾಡಿ. ಡಿವೈಡ್ ಮಾಡೋದು ಏನು ಮಾಡುತ್ತೆ? 37 ಇಂಟು 3 ಅಂದರೆ 111 ಬರುತ್ತೆ, ಮೈನಸ್ ಮಾಡಿದ್ರೆ 25 ಬರುತ್ತೆ ಆಯಿತಾ. ಆಗ ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಬೋದು. ಫಸ್ಟ್ ಏನು ಮಾಡಿ? ಫಸ್ಟು ಡಿನಾಮಿನೇಟರ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. 37 ಇದೆ, 37 ಬರ್ಕೊಳ್ಳಿ. ನೆಕ್ಸ್ಟು ಅದ್ರ ಮೇಲ್ಗಡೆ 25 ಬರ್ಕೊಳ್ಳಿ. 25 ಕೋಶೆಂಟ್ ಇಲ್ಲಿ ಬರ್ಕೊಳ್ಳಿ. ಸೊ ಆನ್ಸರ್ ಬರುತ್ತೆ ನಿಮಗೆ. ಈ ಫೈನಲ್ ಆನ್ಸರ್ ಸಿಗುತ್ತೆ ಆಯಿತಾ. ಆನ್ಸರ್ ಏನಾಗುತ್ತೆ? ಕ್ವಶನ್ ನಂಬರ್ 15ಗೆ ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ 336 ಗ್ರಾಮ್ನ 5.6 kgಯಲ್ಲಿ ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ನೋಡಿ, ಫ್ರಾಕ್ಷನ್ ಇರ್ಬೋದು, ಡೆಸಿಮಲ್ ಇರ್ಬೋದು, ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಕೇಳಿದ್ರೆ ಡೈರೆಕ್ಟಾಗಿ 100 ಇಂದ ಮಲ್ಟಿಪ್ಲೈ ಮಾಡಿ. 100 ಇಂದ ಮಲ್ಟಿಪ್ಲೈ ಮಾಡಿ. ಇಲ್ಲಿ ನೋಡಿ, ಗ್ರಾಮಲ್ಲಿದೆ, ಇದು KGಲಿದೆ. ಇದನ್ನು ಗ್ರಾಮ್ಗೆ ಕನ್ವರ್ಟ್ ಮಾಡಿ ಆಯಿತಾ. ಮೇಲ್ಗಡೆ ಏನಾಗುತ್ತೆ? 336 ಗ್ರಾಮ್ ಆಗುತ್ತೆ. ಕೆಳಗಡೆ ಇದನ್ನು ಕನ್ವರ್ಟ್ ಮಾಡಿದ್ರೆ 1 kg ಅಂದರೆ ಎಷ್ಟು? 1 kg ಅಂದರೆ 1000 ಗ್ರಾಮ್ ಆಯಿತಾ. 5.6 kg ಇಂಟು ಮಲ್ಟಿಪ್ಲೈ ಮಾಡಿದ್ರೆ 5600 ಗ್ರಾಮ್ ಆಗುತ್ತೆ ಇಂಟು 100 ಆಯಿತಾ. 5.6ನ 1000 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5600 ಆಗುತ್ತೆ ಆಯಿತಾ. ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ. 20 ಡಮರ್ ಆಗುತ್ತೆ. 56 1s 56 6 ಬರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? 6% ಆಗುತ್ತೆ ಆಯಿತಾ. ಈ ಕ್ವಶನ್ಗೆ ಆನ್ಸರು 6% ಆಗುತ್ತೆ, ಅದು ಡಿ ಆಗಿರುತ್ತೆ. ಕ್ವಶನ್ ನಂಬರ್ 17ನಲ್ಲಿ ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ಡಿವೈಡೆಡ್ ಬೈ 28, 36 ಆ್ಯಂಡ್ 45. ಕನ್ನಡದಲ್ಲಿ 28, 36 ಮತ್ತು 45ರಿಂದ ಭಾಗಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ, ಕೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ ಆಯಿತಾ.
ನೋಡಿ ಮ್ಯಾಥ್ಸಲ್ಲಿ ಯಾವುದೇ ಕ್ವಶನ್ ಇರ್ಬೋದು, ಈ ರೀತಿ 2-3 ನಂಬರ್ ಕೊಟ್ಬಿಟ್ಟು ಸ್ಮಾಲೆಸ್ಟು ಅತಿ ಚಿಕ್ಕ ಅಥವಾ ಮಿನಿಮಮ್ಮು ಕನಿಷ್ಠ ಈ ಪದಗಳೇನಾರ ಕಂಡ್ರೆ ನೀವು ಡೈರೆಕ್ಟಾಗಿ LCM ಫೈಂಡ್ ಔಟ್ ಮಾಡಿ, ಕನ್ನಡದಲ್ಲಿ ಲಾಸಹನ ಫೈಂಡ್ ಔಟ್ ಮಾಡಿ. ನೋಡಿ ಫಸ್ಟ್ 2 ಇಂದ ಶುರು ಮಾಡಿ. 2 1 2 4 2 1 2 8 ಇದು ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು 2 ಇಂದ 2 7 2 9 ಇದೇನು ಮಾಡೋಕ್ಕಾಗಲ್ಲ ಆಯಿತಾ. ನೆಕ್ಸ್ಟ್ 3 ಇಂದ ಇದೇನು ಮಾಡೋಕ್ಕಾಗಲ್ಲ, ಹಂಗೆ ಬರ್ಕೊಳ್ಳಿ. 3 3 ಆಯಿತಾ. 3 1 3 15 3 5 3 1 3 3 5 15. ನೆಕ್ಸ್ಟ್ ಪುನಃ 3 ಇಂದ 7 ಆಗೇ ಇರುತ್ತೆ. 3 1 3 5 ಆಯಿತಾ, ಬರ್ಕೊಳ್ಳಿ. ಇದೇನಾಗುತ್ತೆ 2 × 2 LCM ಅಥವಾ ಲಾಸ ಅಂದರೆ 2 × 2. ನೆಕ್ಸ್ಟು 3 × 3, ಅದಾದಮೇಲೆ 7 × 5 ಆಯಿತಾ. 2 × 2 ಅಂದರೆ 4 ಆಗುತ್ತೆ. 3 × 3 ಅಂದರೆ 9 ಆಗುತ್ತೆ. 7 5 35 ಆಗುತ್ತೆ. ನೆಕ್ಸ್ಟ್ 9 4 36 × 35 ಆಯಿತಾ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 1260 ಬರುತ್ತೆ ಆನ್ಸರ್. ಫೈನಲ್ ಆನ್ಸರು 1260 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 18ನಲ್ಲಿ ಒಬ್ಬ ಹುಡುಗ 2 ಅವರ್ಸಲ್ಲಿ 60 ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡ್ತಾನಂತೆ ಆಯಿತಾ. 2 ಗಂಟೆಯಲ್ಲಿ 60 ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡ್ತಾನಂತೆ. ಹಾಗಾದರೆ 40 ನಿಮಿಷದಲ್ಲಿ 40 ಮಿನಿಟ್ಸ್ 40 ನಿಮಿಷದಲ್ಲಿ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡ್ತಾನೆ ಅಂತ ಕೇಳಿದ್ದಾನೆ ಆಯಿತಾ. 2 ಅವರ್ಸಲ್ಲಿ 60 ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡಿದ್ರೆ 40 ಮಿನಿಟ್ಸಲ್ಲಿ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಕ್ವಶನಲ್ಲಿ ಮಿನಿಟಲ್ಲಿ ಕೇಳಿದ್ದಾನೆ. 40 ಮಿನಿಟ್ಗೆ ಎಷ್ಟು ಕಿಲೋಮೀಟರ್ ಅವನು ಕವರ್ ಮಾಡಿದ್ದಾನೆ ಅಂತ ಕೇಳಿದರೆ, ಸೊ ಇದನ್ನು ಮಿನಿಟ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. 1 ಅವರ್ ಅಂದರೆ 60 ಮಿನಿಟ್. ಫಸ್ಟು ಕನ್ವರ್ಟ್ ಮಾಡಿ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ಆಯಿತಾ. ಈಗ ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಯೂಸ್ ಮಾಡಿ. 1 ಮಿನಿಟ್ಗೆ ಎಷ್ಟು? 1 ಮಿನಿಟ್ ಅಂದರೆ 60 ಡಿವೈಡೆಡ್ ಬೈ 2 × 60 ಆಯಿತಾ. 60 ಕ್ಯಾನ್ಸಲ್ ಆಗುತ್ತೆ. 1 ಮಿನಿಟ್ಗೆ 1/2 ಕಿಲೋಮೀಟರ್ ಅಂತ ಬರುತ್ತೆ ಆಯಿತಾ. ನೆಕ್ಸ್ಟು ಅವ್ನು ಕೇಳಿರೋದು 1 ನಿಮಿಷಕ್ಕೆ ಅರ್ಧ ಕಿಲೋಮೀಟರ್ ಆದರೆ ನೋಡಿ, 1 ನಿಮಿಷಕ್ಕೆ ಅರ್ಧ ಕಿಲೋಮೀಟರ್ ಆದರೆ 40 ಮಿನಿಟ್ಸ್ಗೆ ಎಷ್ಟು? 40 ಮಿನಿಟ್ಸ್ಗೆ 1/2 × 40 2 1 2 2 ಆಯಿತಾ. 40 ಮಿನಿಟ್ಗೆ ಅವನು 20 ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡಿದ್ದಾನೆ ಆಯಿತಾ. 40 ಮಿನಿಟ್ಸ್ಗೆ 20 ಕಿಲೋಮೀಟರ್ ಡಿಸ್ಟೆನ್ಸ್. 40 ಮಿನಿಟ್ಸಲ್ಲಿ 20 ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡ್ಬೋದು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಆನ್ಸರ್ ಡಿ. ನೋಡಿ, ಕ್ವಶನ್ ನಂಬರ್ 18 ಜೊತೆಗೆ ಇನ್ನೊಂದು ಅಡಿಷನಲ್ ಕ್ವಶನ್ ಕೊಟ್ಟಿದ್ದೀನಿ. ಅದೇನು ಅಂದರೆ ರೋಮನ್ ನಂಬರ್ ಬಗ್ಗೆ. ರೋಮನ್ ನಂಬರ್ಸು ಆ್ಯಕ್ಚುಲಿ ನವೋದಯ ಸಿಲೆಬಸಲ್ಲಿ ಇಲ್ಲ. ರೋಮನ್ ನಂಬರ್ಸು ತುಂಬ ಬೇಸಿಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಆ ಕ್ವಶನ್ ಬಂದರೂ ಬರ್ಬೋದು ಆಯಿತಾ. ಅದಕ್ಕೋಸ್ಕರ ನಾನು ಆ ಕ್ವಶನ್ನು ಒಂದು ಸಿಂಪಲ್ ಆಗಿರೋದು ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನಿಮಗೆ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನೀವು ಚಾಪ್ಟರ್ ನಂಬರ್ 21 ವಿಡಿಯೋ ನಂಬರ್ 61 62ನ ರೆಫರ್ ಮಾಡಿ ಆಯಿತಾ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೋಡಿ, ಕ್ವಶನ್ ನಂಬರ್ 18ನಲ್ಲಿ ಅಡಿಷನಲ್ ಕ್ವಶನ್ ಏನಿದೆ ಅಂದರೆ 44ನ ರೋಮನ್ ನಂಬರ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಏನು ಮಾಡ್ಕೊಳ್ಳಿ ಗೊತ್ತಾ? 40 + 4 ಅಂತ ಬರ್ಕೊಳ್ಳಿ. 40ನ ಹೆಂಗೆ ಬರ್ಕೋತಾರೆ ರೋಮನಲ್ಲಿ? ಎಲ್ ಅಂದರೆ 50, ಎಲ್ ಅಂದರೆ 50, ಹಿಂದೆ 10 ಬರೆದ್ರೆ 40 ಆಗುತ್ತೆ. 50ಲಿ 10ನ ಮೈನಸ್ ಮಾಡಿದ್ರೆ 40 ಆಗುತ್ತೆ. ಎಕ್ಸೆಲ್. ನೆಕ್ಸ್ಟ್ 4 ಅಂದರೆ ಹೆಂಗೆ ಬರ್ಕೋತಾರೆ? 5 ಫಸ್ಟ್ 5 ಬರೀತಾರೆ. 5ಅಲ್ಲಿ 1, 5 ಹಿಂದೆ 1 ಅಂತ ಐ ಅಂತ ಬರಿತೀವಿ. ಐ ಅಂದರೆ 5ಅಲ್ಲಿ 1ನ ಮೈನಸ್ ಮಾಡಿದ್ರೆ 4 ಆಗುತ್ತೆ. ಸೊ 44ನ ರೋಮನ್ ನಂಬರ್ಸಲ್ಲಿ XL IV ಅಂತ ಬರಿಬೋದು. ನಿಮಗೆಲ್ಲ ಗೊತ್ತಿದೆಯಾ ಎಕ್ಸೆಲ್ ಅಂದರೆ? TVS ಎಕ್ಸೆಲ್ ಇದೆಯಲ್ಲ, TVS ಎಕ್ಸೆಲ್ ಅಂದ್ರೆ ಏನು? TVS ಎಕ್ಸೆಲ್ ಅಂದರೆ TVS 40 ಅಂತ ಆಯಿತಾ. ನೋಡಿ, ಅಂದರೆ ಕ್ವಶನ್ ನಂಬರ್ 18ನಲ್ಲಿ ಅಡಿಷನಲ್ ಕ್ವಶನ್ ರೋಮನ್ ನಂಬರ್ ಇದೆಯಲ್ಲ, ಅದಕ್ಕೆ ಆನ್ಸರ್ ಏನು ಬರುತ್ತೆ? XL IV. ಆನ್ಸರ್ ಎ, ಆಪ್ಷನ್ ಎ ಬರುತ್ತೆ.
ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಏನ್ ಕೊಟ್ಟಿದೆ ಅಂದ್ರೆ ಯಾವುದೋ ಒಂದು ಟ್ರಯಾಂಗಲ್ ಇದೆಯಂತೆ, ಬರ್ಕೊಳ್ಳಿ. ಒಂದು ಟ್ರಯಾಂಗಲ್ ಅಂತ, ಯಾವುದೋ ಒಂದು ಟ್ರಯಾಂಗಲ್, ಅದರಲ್ಲಿ ಆಂಗಲ್ಲು, ಆ ಟ್ರಯಾಂಗಲ್ ಅಲ್ಲಿ ಒಂದು ಆಂಗಲ್ 130 ಡಿಗ್ರಿ ಇದೆಯಂತೆ. ಆಯ್ತಾ, ಯಾವುದೋ ಒಂದು ಟ್ರಯಾಂಗಲ್ ಇದೆಯಂತೆ, ಆ ಟ್ರಯಾಂಗಲ್ ಅಲ್ಲಿ ಒಂದು ಆಂಗಲ್ 130 ಡಿಗ್ರಿ ಇದೆಯಂತೆ. ಹಾಗಾದ್ರೆ ಇದು ಯಾವ ಟೈಪ್ ಟ್ರಯಾಂಗಲ್ ಅಂತ ಕೇಳಿದಾರೆ. ಆಯ್ತಾ, ಈ ತರ ಇದ್ರೆ ನೋಡಿ, ಇದನ್ನ ಅಪ್ಟ್ಯೂಸ್ ಆಂಗಲ್, ಕನ್ನಡದಲ್ಲಿ ವಿಶಾಲ ಕೋನ ಅಂತ ಕರೀತಾರೆ. ವಿಶಾಲ ಕೋನ ಅಂದ್ರೆ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇದ್ರೆ ಅದನ್ನ ವಿಶಾಲ ಕೋನ ಅಪ್ಟ್ಯೂಸ್ ಆಂಗಲ್ ಅಂತ ಹೇಳ್ತೇವೆ. ನೋಡಿ 130 ಅಂದ್ರೆ ಇವೆರಡರ ಮಧ್ಯೆ ಬರ್ತಾ ಇದೆ, ಅಂದ್ರೆ ಇದನ್ನ ಅಪ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಅಥವಾ ವಿಶಾಲ ಕೋನ ತ್ರಿಭುಜ ಅಂತ ಕರಿಬಹುದು. ಆನ್ಸರ್ ಏನ್ ಬರುತ್ತೆ? ಆನ್ಸರ್ ಎ ಅಂತ ಮಾರ್ಕ್ ಮಾಡಿ. ಆಯ್ತಾ, ಕ್ವಶನ್ ಈ ರೀತಿ ಬಂದ್ರು ಬರುತ್ತೆ ಅವ್ರಿಗೆ. ಡೈರೆಕ್ಟ್ ಆಂಗಲ್ ಮೇಲೆ ಕೇಳಲ್ಲ, ಈ ರೀತಿ ಆಂಗಲ್ ಮತ್ತೆ ಟ್ರಯಾಂಗಲ್ ಎರಡು ಮಿಕ್ಸ್ ಮಾಡ್ಬಿಟ್ಟು ಈ ರೀತಿ ಕ್ವಶನ್ ಬಂದ್ರು ಬರುತ್ತೆ. ಎಲ್ಲದಕ್ಕೂ ರೆಡಿ ಆಗಿರಿ. ಆಯ್ತಾ, ಕ್ವಶನ್ ನಂಬರ್ 19ಗೆ ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನ್ ಕೊಟ್ಟಿದ್ದಾನೆ ಅಂದ್ರೆ ಬೇರೆ ಬೇರೆ ದೇಶಗಳು ಒಲಿಂಪಿಕ್ ಗೇಮ್ಸ್ ಅಲ್ಲಿ ಮೆಡಲ್ ಗೆದ್ದಿರೋ ಡೀಟೇಲ್ ಕೊಟ್ಟಿದ್ದಾನೆ. ಬೇರೆ ಬೇರೆ ದೇಶಗಳು ಒಲಿಂಪಿಕ್ ಗೇಮ್ಸ್ ಅಲ್ಲಿ ಮೆಡಲ್ ಗೆದ್ದಿರೋ ಡೀಟೇಲ್ ಕೊಟ್ಟಿದ್ದಾನೆ. ಜಿ ಅಂದ್ರೆ ಗೋಲ್ಡು, ಎಸ್ ಅಂದ್ರೆ ಸಿಲ್ವರು, ಬಿ ಅಂದ್ರೆ ಬ್ರಾನ್ಸು. ಆಯ್ತಾ, ನೋಡಿ ನೇಷನ್ ಎ 2 ಗೋಲ್ಡು 1 ಸಿಲ್ವರು, ನೇಷನ್ ಬಿ 1 ಗೋಲ್ಡು 1 ಸಿಲ್ವರು, ನೇಷನ್ ಸಿ 1 ಸಿಲ್ವರು, ನೇಷನ್ ಡಿ ಬ್ರಾನ್ಸು, ಇ ಸಿಲ್ವರು ಮತ್ತೆ ಬ್ರಾನ್ಸು. ಕ್ವಶನ್ ಏನು ಕೇಳಿದ್ದಾನೆ ಅಂದರೆ ದ ಟೋಟಲ್ ಸಿಲ್ವರ್ ಮೆಡಲ್ ಓನ್ ಬೈ ಆಲ್ 5 ನೇಷನ್. ಆಯಿತಾ, 5 ದೇಶಗಳು ಒಟ್ಟಾಗಿ ಎಷ್ಟು ಸಿಲ್ವರ್ ಮೆಡಲ್ ಗೆದ್ದಿವೆ ಅಂತ ಕೇಳಿದ್ದಾನೆ. ಆಯಿತಾ, ಸಿಲ್ವರ್ ಮೆಡಲ್ ಅಂದರೆ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 2, 3, ಇಲ್ಲೊಂದಿದೆ 4. ಆಯಿತಾ, ಟೋಟಲ್ ಆಗಿ 1, 2, 3, 4, ಟೋಟಲ್ ಆಗಿ 4 ಸಿಲ್ವರ್ ಮೆಡಲ್ ಇದೆ. 4 ಎಸ್ ಅಂತ ಬರ್ಕೋಬೋದು, 4 ಎಸ್ ಅಂತ ಬರ್ಕೋಬೋದು. ಆಯಿತಾ, 1 ಎಸ್ ಅಂದರೆ ಇಲ್ಲೇ ಕೊಟ್ಟಿದ್ದಾನೆ, 1 ಬಾಕ್ಸ್ ಅಂದರೆ 15 ಮೆಡಲ್ಸ್ ಅಂತ. ಅಂದರೆ 1 ಬಾಕ್ಸ್ ಅಂದರೆ ಈ ಥರ 1 ಬಾಕ್ಸ್ ಅಂದರೆ 15 ಮೆಡಲ್ಸ್ ಅಂತ. ಆಯಿತಾ, 15 4 ಎಷ್ಟಾಗುತ್ತೆ? 60 ಆಗುತ್ತೆ. ಆಯಿತಾ, ಟೋಟಲ್ ಆಗಿ 5 ದೇಶಗಳು 60 ಮೆಡಲ್ನ ಗೆದ್ದಿವೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ.